ಫೈರಿಂಗ್ ಪ್ರಕರಣದ ತನಿಖೆ ಚುರುಕನ್ನ ಪಡ್ಕೊಂಡಿದೆ. ಫೈರಿಂಗ್ಗೆ 12 ಬೋರ್ ಶಾಟ್ ಗನ್ ಅನ್ನ ಬಳಕೆ ಮಾಡಲಾಗಿತ್ತು ಅಂತ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ. ಯಾಕಂದ್ರೆ ಸ್ಥಳದಲ್ಲಿ ಸಿಕ್ಕಂತ ಗುಂಡುಗಳ ಪರಿಶೀಲನೆ ಮಾಡಿದ ಮೇಲೆ ಅದು 12 ಬೋರ್ ಶಾಟ್ ಗನ್ ಅಂತ ಗೊತ್ತಾಗಿದೆ. ಶೂಟ್ ಮಾಡೋದಕ್ಕೆ ಅದನ್ನು ಬಳಕೆ ಮಾಡಿದ್ದಾರೆ ಅಂತ ಎಫ್ಎಸ್ಎಲ್ ಟೀಮ್ ಪೊಲೀಸರಿಂದ ಬುಲೆಟ್ ಮತ್ತೆ ಕಾರ್ಟ್ರಿಡ್ಜ್ ಅನ್ನ ಪರಿಶೀಲನೆ ಮಾಡಿತ್ತು. ತಗೊಂಡು 40 ರಿಂದ 60 ಮೀಟರ್ ಅಂತರದಲ್ಲಿ ಫೈರ್ ಮಾಡಬಹುದು. ಇದರಿಂದ ಈ ಬಗ್ಗೆ ತನಿಖೆಯನ್ನ ಸ್ಪೆಷಲ್ ಟೀಮ್ ಮುಂದುವರೆಸಿದೆ. ಎಫ್ಎಸ್ಎಲ್ ಟೀಮ್ ಪೊಲೀಸರಿಂದ ಬುಲೆಟ್ ಮತ್ತೆ ಕಾರ್ಟ್ರಿಡ್ಜ್ ಎಲ್ಲ ವಶಕ್ಕೆ ಪಡ್ಕೊಂಡು ಪರಿಶೀಲನೆ ಮಾಡಿದಾಗ ಪರ್ಟಿಕ್ಯುಲರ್ ಆಗಿ ಈಗ ಏನು ಶೂಟ್ಔಟ್ಗೆ ಬಳಕೆ ಮಾಡಿದಾರಲ್ಲ ಈ ಗನ್ ಸುಮಾರು ಒಂದು 50 ಮೀಟರ್ ದೂರದಿಂದ 40 ರಿಂದ 50 ಮೀಟರ್ ದೂರದಿಂದ ಶೂಟ್ ಮಾಡಿರಬಹುದು ಅಂತೇಳಿ ಪೊಲೀಸರಿಗೆ ಒಂದು ಅಂದಾಜು ಸಿಕ್ಕಿದೆ. ಈಗ ಒಂದ್ ಕಡೆ ಪೊಲೀಸರು ಈ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಇಲ್ಲಿ ಹಲವಾರು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಯಾವಾಗಲೂ ಬಾಡಿಗಾರ್ಡ್ ಜೊತೆಗೆ ತಿರುಗ್ತಾ ಇದ್ದಂತ ರಿಕ್ಕಿ ನಿನ್ನೆ ಡ್ರೈವರ್ ಜೊತೆ ಮಾತ್ರ ಕಾರಲ್ಲಿ ತೆರಳೋದಕ್ಕೆ ಕಾರಣ ಏನಾಯ್ತು ಅಂತ ಹೇಳಿ ಒಂದು ಅನುಮಾನ ಇದೆ. ಮನೆಯಿಂದ ಹೊರಟು ಮತ್ತೆ ವಾಪಸ್ ಹೋಗಿ ಮತ್ತೆ ಬಂದ್ರು, ಆ ಬಗ್ಗೆನೂ ಒಂದಿಷ್ಟು ಅನುಮಾನಗಳಿದೆ. ಮತ್ತೊಂದು ಕಡೆ ಈಗ ಆಸ್ತಿ ಅಂದ್ರೆ ವ್ಯವಹಾರದ ವಿಷಯವಾಗಿ ಆ ಜಮೀನಿನ ವಿಷಯವಾಗಿನೇ ಈ ಫೈರಿಂಗ್ ಆಗಿದೆ ಅಂತಾನೂ ಕೂಡ ಮೇಲ್ನೋಟಕ್ಕೆ ಮಾಹಿತಿ ಇರೋದ್ರಿಂದ ಆ ನಿಟ್ಟಿನಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಸ್ಥಳದಲ್ಲಿ ಸಿಕ್ಕಂತ ಬುಲೆಟ್ನ ಬಗ್ಗೆ ಮಾಹಿತಿಯನ್ನ ಸಂಗ್ರಹ ಮಾಡಿ ಯಾವ ಗನ್ನಿಂದ ಫೈರ್ ಮಾಡಿರಬಹುದು, ಸಿಕ್ಕಂತ ಬುಲೆಟ್ಗಳ ಬಗ್ಗೆ ತನಿಖೆಯನ್ನ ಮಾಡಿದಾಗ ಒಂದಿಷ್ಟು ಮಾಹಿತಿಗಳು ಆ ಬಗ್ಗೆ ಸಿಗ್ತಾ ಇದೆ ಪೊಲೀಸರಿಗೆ. ಇನ್ನು ಮುತ್ತಪ್ಪರಾಯ್ ಪುತ್ರ ರಿಕ್ಕಿ ರೈ ಮೇಲೆ ಗುಂಡಿನ ದಾಳಿ ಪ್ರಕರಣ ಸಂಬಂಧ ರಿಕ್ಕಿ ರೈ ಹೇಳಿಕೆಯನ್ನ ಬಿಡದಿ ಪೊಲೀಸರು ದಾಖಲು ಮಾಡಿಕೊಂಡಿದ್ದಾರೆ. ನಿನ್ನೆ ಅವ್ರು ಮಾತನಾಡುವಂತ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಅವ್ರ ಮೂಗಿನ ಭಾಗಕ್ಕೆ ಮತ್ತೆ ಕೈ ಭಾಗಕ್ಕೆ ಶೂಟ್ಔಟ್ ಆಗಿದ್ರಿಂದ ಅಂದ್ರೆ ಬುಲೆಟ್ ತಾಗಿದ್ರಿಂದ ಅವರಿಗೆ ನಿನ್ನೆ ಸರ್ಜರಿ ಎಲ್ಲ ಮಾಡಲಾಗಿತ್ತು. ಸೊ ಈ ನಿಟ್ಟಿನಲ್ಲಿ ನಿನ್ನೆ ಅವರನ್ನ ಮಾತನಾಡಿಸೋಕೆ ಪೊಲೀಸರು ಹೋಗಿರಲಿಲ್ಲ. ಬಟ್ ಇವತ್ತು ಅವ್ರನ್ನ ಮಾತಾಡಿಸಿ ಅವರಿಂದ ಸ್ಟೇಟ್ಮೆಂಟ್ ಅನ್ನ ಪಡ್ಕೊಂಡಿದ್ದಾರೆ. ಎಫ್ಐಆರ್ ನಲ್ಲಿ ಉಲ್ಲೇಖವಾಗಿರುವಂತಹ ಅಂಶಗಳನ್ನೇ ರಿಕ್ಕಿ ರೈ ಪೊಲೀಸರ ಮುಂದೆ ಹೇಳಿದ್ದಾರೆ ಅನ್ನೋದು ಗೊತ್ತಾಗಿದೆ. ಯಾಕಂದ್ರೆ ಅವ್ರ ಕಾರ್ ಚಾಲಕ ನಿನ್ನೆ ದೂರು ಕೊಟ್ಟಂತ ಸಂದರ್ಭದಲ್ಲಿ ಯಾರ್ಯಾರ ಹೆಸರನ್ನ ಹೇಳಿದ್ರು ಅದೇ ಹೆಸರನ್ನ ರಿಕ್ಕಿನೂ ಕೂಡ ಹೇಳಿದ್ದಾರೆ. ರಾಕೇಶ್ ಮಲ್ಲಿ, ಚಿಕ್ಕಮ್ಮ ಅನುರಾಧ, ನಿತೇಶ್ ಶೆಟ್ಟಿ ಮತ್ತೆ ವೈದ್ಯನಾಥನ್ ವಿರುದ್ಧ ರಿಕ್ಕಿ ರೈ ಆರೋಪವನ್ನ ಮಾಡಿದ್ದಾರೆ. ಇವರೇ ತನ್ನ ಕೊಲೆಗೆ ಸಂಚು ರೂಪಿಸಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಜಮೀನು ವಿವಾದ ಸಂಬಂಧ ಕೋರ್ಟ್ ಕೇಸ್ ಇತ್ತು. ಕೋರ್ಟ್ ಕೇಸ್ಗೋಸ್ಕರ ರಷ್ಯಾದಿಂದ ತಾನು ಬೆಂಗಳೂರಿಗೆ ಬಂದಿದ್ದೆ. ಶುಕ್ರವಾರ ರಾತ್ರಿ ಮನೆಯಿಂದ ಬಿಡದಿ ಮನೆಗೆ ಹೋಗಿದ್ದೆ. ರಾತ್ರಿ ಮನೆಗೆ ವಾಪಸ್ ಬರುವಾಗ ನನ್ನ ಮೇಲೆ ಫೈರ್ ಆಗಿದೆ. 2 ಬಾರಿ ಫೈರ್ ಆಗಿರೋ ಬಗ್ಗೆ ರಿಕ್ಕಿ ರೈ ಪೊಲೀಸರ ಮುಂದೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಬಹುತೇಕ ಎಫ್ಐಆರ್ ನಲ್ಲಿ ಏನೆಲ್ಲ ಉಲ್ಲೇಖ ಆಗಿತ್ತು, ಯಾವ ತರ ಉಲ್ಲೇಖ ಆಗಿತ್ತು, ಹೆಸರುಗಳಿರ್ಬೋದು, ಯಾವ ವಿಷಯವಾಗಿ ಶೂಟೌಟ್ ನಡೆದಿರಬಹುದು ಅಂತ ಸಂಶಯ ಇರ್ಬೋದು, ಅದೇ ರೀತಿನೇ ಅವರು ಪೊಲೀಸರ ಮುಂದೆ ಈಗ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರೋದು. ಈಗಾಗಲೇ ಚಾಲಕ ಬಸವರಾಜು, ಗನ್ಮ್ಯಾನ್ ರಾಜ್ಪಾಲ್ ವಿಚಾರಣೆ ಆಗಿದೆ. ಅವರಿಂದನೂ ಪೊಲೀಸರು ಸ್ಟೇಟ್ಮೆಂಟ್ ಅನ್ನ ಪಡ್ಕೊಂಡಿದ್ರು. ಈಗ ಯಾವ ಕಾರಣಕ್ಕೆ ತನ್ನ ಮೇಲೆ ಈ ಫೈರಿಂಗ್ ಆಗಿರಬಹುದು, ಯಾರು ಮಾಡಿಸಿರಬಹುದು ಅಂತೇಳಿ ಆ ದೂರಿನಲ್ಲಿ ಏನೆಲ್ಲ ಮೆನ್ಷನ್ ಮಾಡಲಾಗಿತ್ತಲ್ಲ, ಸೊ ಅದೇ ರೀತಿ ರಿಕ್ಕಿ ರೈನು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ಎಫ್ಐಆರ್ ನಲ್ಲಿ ಏನ್ ದಾಖಲಾಗಿತ್ತು, ಈ ಫೈರಿಂಗ್ಗೆ ಕಾರಣ ಏನು, ಯಾರು ಮಾಡಿಸಿರ್ಬೋದು ಅಂತ, ಅದೇ ರೀತಿನೇ ರಿಕ್ಕಿ ರೈ ಕೂಡ ಈಗ ಸ್ಟೇಟ್ಮೆಂಟ್ ಕೊಟ್ಟಿರೋದು. ಈಗ ಸ್ಟೇಟ್ಮೆಂಟ್ ಪಡ್ಕೊಂಡ್ಮೇಲೆ ಪೊಲೀಸರು ಯಾವ ರೀತಿ ಕಾರ್ಯಪ್ರವೃತ್ತರಾಗ್ತಾರೆ, ಏನೆಲ್ಲ ಪ್ರೊಸೀಜರ್ ಮುಂದುವರಿಸ್ತಾರೆ? ಶರ್ಮಿತಾ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಶೂಟೌಟ್ಗೆ ಒಳಗಾಗಿರುವಂತಹ ರಿಕ್ಕಿ ರೈ ಏನಿದ್ರೆ ಆತನ ಒಂದು ಹೇಳಿಕೆಯನ್ನ ಕೂಡ ಈಗ ಪೊಲೀಸರು ದಾಖಲು ಮಾಡಿದ್ದಾರೆ. ಏನು ಮಣಿಪಾಲ್ ಆಸ್ಪತ್ರೆಯಲ್ಲಿ ದಾಖಲಾಗಿರುವಂತಹ ಒಂದು ರಿಕ್ಕಿ ರೈಯನ್ನ ಬಿಡದಿ ಪೊಲೀಸರು ಭೇಟಿ ಮಾಡಿ ಒಂದು ಹೇಳಿಕೆ ಸ್ಟೇಟ್ಮೆಂಟ್ ಅನ್ನ ರೆಕಾರ್ಡ್ ಮಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಎಫ್ಐಆರ್ ನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳೇನಿದೆ ಅದನ್ನೇ ರಿಪೀಟ್ ಮಾಡಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿರೋದು. ಇಲ್ಲೂ ಕೂಡ ರಿಕ್ಕಿ ರೈ ಏನು ಅನುರಾಧ ಮತ್ತೆ ಅದೇ ರೀತಿಯಾಗಿ ರಾಕೇಶ್ ಮಲ್ಲಿ ಮತ್ತೆ ನಿತೇಶ್ ಶೆಟ್ಟಿ ಮೇಲೆ ಒಂದು ಆರೋಪವನ್ನು ಕೂಡ ಮಾಡಿರೋದು. ಇವ್ರ ಮೇಲೆ ನನಗೆ ಅನುಮಾನ ಇದೆ ಅನ್ನೋ ರೀತಿಯಲ್ಲಿ ಒಂದು ಹೇಳಿಕೆಯನ್ನು ಕೂಡ ದಾಖಲು ಮಾಡಿದ್ದಾರೆ. ಮತ್ತೆ ಈ ಒಂದು ಪ್ರಕರಣದಲ್ಲಿ ಏನು ತಾನು ರಷ್ಯಾದಿಂದ ಒಂದು ಕೋರ್ಟ್ ವ್ಯಾಜ್ಯ ಸಂಬಂಧಪಟ್ಟಂತೆ ಬೆಂಗಳೂರಿಗೆ ಬಂದಿದ್ದೆ. ನಂತರ ಶುಕ್ರವಾರ ಸಂಜೆ ನಾನು ಬೆಂಗಳೂರಿನ ಸದಾಶಿವನಗರದಿಂದ ಒಂದು ಬಿಡದಿಯ ಒಂದು ಫಾರ್ಮ್ ಹೌಸ್ಗೆ ಹೋಗಿದ್ದೆ. ರಾತ್ರಿ ಅಲ್ಲಿಂದ ವಾಪಸ್ ಬರುವ ಸಂದರ್ಭದಲ್ಲಿ ಈ ಒಂದು ಫೈರಿಂಗ್ ಆಗಿದೆ ಅಂತ ಹೇಳಿ ಕೂಡ ಒಂದು ಹೇಳಿಕೆಯನ್ನ ದಾಖಲು ಮಾಡಿರೋದು. ಮತ್ತೆ ಅದೇ ರೀತಿಯಾಗಿ ಯಥಾವತ್ತಾಗಿ ಏನು ಎಫ್ಐಆರ್ ನಲ್ಲಿ ಇರುವಂತಹ ಒಂದು ಕೆಲವು ಏನು ಸಸ್ಪೆಕ್ಟ್ ಏನಿದೆ ಅದೇ ವಿಚಾರಗಳನ್ನು ಕೂಡ ಈಗಲೂ ಉಲ್ಲೇಖವನ್ನು ಮಾಡಿ ತಮ್ಮ ಹೇಳಿಕೆಯನ್ನ ದಾಖಲು ಮಾಡಿದ್ದಾರೆ. ಇನ್ನು ಪೊಲೀಸರು ಕೂಡ ಈ ಒಂದು ಸ್ಟೇಟ್ಮೆಂಟ್ ಅನ್ನ ರೆಕಾರ್ಡ್ ಮಾಡಿಕೊಂಡು ಮುಂದೆ ಯಾವ
ರೀತಿ ತನಿಖೆಯನ್ನು ಮಾಡಬೇಕು, ಅಂದ್ರೆ ಆ ಒಂದು ಎಫ್ಐಆರ್ ನಲ್ಲಿರುವಂತಹ ವ್ಯಕ್ತಿಗಳಿಗೆ ಹುಡುಕಾಟ ಮಾಡಬೇಕಾ ಅಥವಾ ಅವರಿಗೆ ನೋಟಿಸ್ ಅನ್ನು ಕೊಟ್ಟು ವಿಚಾರಣೆಗೆ ಕರೆತರಬೇಕು ಅನ್ನೋದ್ರ ಬಗ್ಗೆ ಕೂಡ ಈಗ ಏನು ಹಿರಿಯ ಅಧಿಕಾರಿಗಳ ಜೊತೆ ಒಂದು ಚರ್ಚೆಯನ್ನು ಕೂಡ ಮಾಡ್ತಾ ಇರೋದು. ಆದ್ರೆ ಅದಕ್ಕೂ ಮುನ್ನ ಈ ಒಂದು ಶೂಟೌಟ್ ಮಾಡಿದಂತ ಒಂದು ಶೂಟರ್ಸ್ ಏನಿದ್ರೆ ಅವರನ್ನ ಪತ್ತೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಅವರು ಈ ಒಂದು ಪ್ರಕರಣದ ಒಂದು ಪ್ರಮುಖ ಆರೋಪಿಗಳು ಕೂಡ ಆಗ್ತಾರೆ. ಯಾಕಂದ್ರೆ ಅವರೇ ಫೈರ್ ಮಾಡಿ ಒಂದು ಕೊಲೆಗೆ ಯತ್ನ ಕೂಡ ಮಾಡಿರೋದು. ಅದರಿಂದ ಅವರನ್ನ ಅರೆಸ್ಟ್ ಮಾಡಿ ಅವರ ಒಂದು ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ಈ ಒಂದು ಕೊಲೆಗೆ ಯಾರು ಏನು ಡೀಲ್ ಮಾಡಿದ್ರು ಮತ್ತೆ ಯಾರು ಕೊಲೆ ಮಾಡೋದಕ್ಕೆ ಯಾರು ಸೂಚನೆ ಕೊಟ್ಟಿದ್ರು ಅನ್ನೋದು ಎಲ್ಲ ವಿಚಾರಗಳು ಕೂಡ ಸಂಪೂರ್ಣವಾಗಿ ಬೆಳಕಿಗೆ ಬರುತ್ತೆ. ಆ ಸಲುವಾಗಿ ಆ ಒಂದು ಶೂಟರ್ಗಳನ್ನ ಪತ್ತೆ ಮಾಡೋ ಸಲುವಾಗಿ ಈಗ ವಿಶೇಷ ತಂಡಗಳನ್ನ ರಚನೆ ಮಾಡಿ ಹುಡುಕಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ಸುತ್ತಮುತ್ತ ಇರುವಂತಹ ಟವರ್ ಡಂಪ್ ಇರ್ಬೋದು ಮತ್ತೆ ಸಿಡಿಐ ರಿಪೋರ್ಟ್ಸ್ ಇರ್ಬೋದು ಎಲ್ಲವನ್ನೂ ಕೂಡ ಪಡೆದು ಪರಿಶೀಲನೆ ಮಾಡುವಂತ ಕೆಲಸವನ್ನು ಕೂಡ ಈಗ ಪೊಲೀಸರು ಮಾಡ್ತಾ ಇದ್ದಾರೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಮುನೀತ್ ತಮ್ಮ ಇನ್ಫಾರ್ಮೇಶನ್ಗೆ. ಮುತ್ತಪ್ಪರಾಯ್ ಪುತ್ರ ರಿಕ್ಕಿ ರಾಯ್ ಮೇಲೆ ಶೂಟೌಟ್ ಪ್ರಕರಣ ಸಂಬಂಧ ಶೂಟೌಟ್ ಸ್ಥಳದಲ್ಲಿ ಪತ್ತೆಯಾಗಿದ್ದು ಒಂದು ಬೇಸಿಕ್ ಮೊಬೈಲ್ ಸಿಮ್ ಕಾರ್ಡ್ ಇಲ್ಲದ ಮೊಬೈಲ್ ಫೋನ್ ಅನ್ನ ಬಳಕೆ ಮಾಡಲಾಗಿತ್ತ. ಹಾಗಾದ್ರೆ ಫೈರಿಂಗ್ ವೇಳೆ ಟಾರ್ಚ್ ಆಗಿ ಮೊಬೈಲ್ ಅನ್ನ ಬಳಸಿರಬಹುದು ಅಂತೇಳಿ ಸಂಶಯಗಳು ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಶೂಟ್ ಮಾಡಿದಂತ ಸ್ಥಳದಲ್ಲಿ ಒಂದು ಬೇಸಿಕ್ ಮೊಬೈಲ್ ಸಿಕ್ಕಿದೆ, ಅಂದ್ರೆ ಅದು ವರ್ಕಿಂಗ್ ಕಂಡೀಷನ್ ಅಲ್ಲಿ ಇತ್ತು, ಆದ್ರೆ ಸಿಮ್ ಮಾತ್ರ ಅದರೊಳಗೆ ಇರಲಿಲ್ಲ ಅಂತ ಗೊತ್ತಾಗಿದೆ. ಹಾಗಾಗಿ ಆ ಶೂಟ್ ಮಾಡುವಂತ ಸಂದರ್ಭದಲ್ಲಿ ಅದನ್ನ ಟಾರ್ಚ್ ಆಗಿ ಬಳಕೆ ಮಾಡಿರಬಹುದು ಅಂತ ಹೇಳಿ ಪೊಲೀಸರು ಸಂಶಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸದ್ಯ ಮೊಬೈಲ್ ಫೋನ್ ವಶಕ್ಕೆ ಪಡೆದು ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಎಫ್ಎಸ್ಎಲ್ ತಂಡದಿಂದ ಮೊಬೈಲ್ ಅನ್ನ ಪರಿಶೀಲನೆಗೆ ಒಳಪಡಿಸಲಾಗಿದೆ. ದೃಶ್ಯನ ತೋರಿಸ್ತೀವಿ ನಾವು ನಿಮಗೆ ಸ್ವಲ್ಪ ಹೊತ್ತಲ್ಲಿ. ಮುತ್ತಪ್ಪರಾಯ್ ಪುತ್ರ ರಿಕ್ಕಿ ರಾಯ್ ಮೇಲೆ ಶೂಟೌಟ್ ಆದಂತ ಸಂದರ್ಭದಲ್ಲಿ ಸ್ಥಳದಲ್ಲಿ ಯಾವೆಲ್ಲ ವಸ್ತುಗಳು ಸಿಕ್ಕಿತ್ತು, ಸೊ ಅದನ್ನ ಪರಿಶೀಲನೆ ಮಾಡ್ತಾ ಇರುವಾಗ ಒಂದು ಬೇಸಿಕ್ ಮೊಬೈಲ್ ಸಿಕ್ಕಿದೆ. ಅದರಲ್ಲಿ ಸಿಮ್ ಇರಲಿಲ್ಲ, ಮೊಬೈಲ್ ಮಾತ್ರ ಅಲ್ಲಿ ಪತ್ತೆಯಾಗಿದೆ. ಹಾಗಾಗಿ ಅದನ್ನ ಟಾರ್ಚ್ ರೂಪದಲ್ಲಿ ಯೂಸ್ ಮಾಡಿರಬಹುದು, ಬೆಳಕಿಗೋಸ್ಕರ ಯೂಸ್ ಮಾಡಿರಬಹುದು ಅಂತೇಳಿ ಪೊಲೀಸರಿಗೆ ಸಂಶಯ ಇದೆ. ಈಗ ಮಾರ್ಕ್ ಮಾಡಿ ತೋರಿಸ್ತಾ ಇದೀವಲ್ಲ, ಇದು ಬೇಸಿಕ್ ಮೊಬೈಲ್ ಸೆಟ್. ಸೊ ಇದನ್ನ ಕೇವಲ ಟಾರ್ಚ್ ಆಗಿ ಮಾತ್ರ ಶೂಟೌಟ್ ಮಾಡುವಾಗ ಯೂಸ್ ಮಾಡಿರಬಹುದು ಅಂತೇಳಿ ಸಂಶಯ ಇದೆ. ಕಾರಣ ಅದರಲ್ಲಿ ಸಿಮ್ ಇಲ್ಲ, ವರ್ಕಿಂಗ್ ಕಂಡೀಷನ್ ಅಲ್ಲಿ ಮೊಬೈಲ್ ಇದೆ, ಅಂದ್ರೆ ಒಳಗಡೆ ಸಿಮ್ ಮಾತ್ರ ಇಲ್ಲ. ಸದ್ಯಕ್ಕೆ ಎಫ್ಎಸ್ಎಲ್ ಟೀಮ್ಗೆ ಈ ಫೋನ್ ಅನ್ನ ಪೊಲೀಸರು ಹ್ಯಾಂಡ್ ಓವರ್ ಮಾಡಿದ್ದಾರೆ. ಆ ನಿಟ್ಟಿನಲ್ಲೂ ಕೂಡ ಎಫ್ಎಸ್ಎಲ್ ಟೀಮ್ ಈಗ ತನಿಖೆಯನ್ನು ಮುಂದುವರೆಸಿದೆ. 16 ಆಯಾಮಗಳಲ್ಲಿ ಪೊಲೀಸರು ವಿಶೇಷ ತಂಡಗಳನ್ನು ರಚನೆ ಮಾಡಿ ಒಂದೊಂದು ಟೀಮಿಗೆ ಒಂದೊಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ, ತನಿಖೆಯನ್ನು ಮುಂದುವರೆಸಿದ್ದಾರೆ.